ನಮಸ್ತೆ ಫ್ರೆಂಡ್ಸ್, ಇವತ್ತು ನಾವು ವೆಜ್ ಗ್ರೀನ್ ಕುರ್ಮಾ ಮಾಡುವ. ಮೊದಲಿಗೆ ನಾವು ಮಸಾಲೆಗೆ ಸಾಮಗ್ರಿ ತೆಗೆಯುವ. ನಾನು ಬಾಣಲಿ ಇಟ್ಟು ಅದಕ್ಕೆ 2 ಟೀ ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೇನೆ. ಈಗ ಅದಕ್ಕೆ ಒಂದು ಕಟ್ ಮಾಡಿದಂಥ ಈರುಳ್ಳಿ ಹಾಕಿ ಅದನ್ನು ಫ್ರೈ ಮಾಡುವ 1 ನಿಮಿಷ. 4 ರಿಂದ 5 ಬೆಳ್ಳುಳ್ಳಿ ಹೆಸಳನ್ನು ಕೂಡ ಸೇರಿಸುವ. ಈಗ ನಾವು ಅದಕ್ಕೆ 1 ಸ್ಪೂನು ಕೊತ್ತಂಬರಿ ಬೀಜ, ಅರ್ಧ ಸ್ಪೂನು ಜೀರಿಗೆ, 1 ಸ್ಪೂನು ಬಿಳಿ ಎಳ್ಳು ಹಾಕಿ ಒಂದು ಅರ್ಧ ನಿಮಿಷ ಹುರಿಯುವ. ಈಗ ಅದಕ್ಕೆ 5 ರಿಂದ 6 ಕಾಯಿ ಮೆಣಸು ಹಾಗೂ ಅರ್ಧ ಇಂಚು ಶುಂಠಿ ಹಾಕಿ ಫ್ರೈ ಮಾಡಬೇಕು. ಈಗ ಅದಕ್ಕೆ 1 ಕಪ್ಪು ಫ್ರೆಶ್ ಕೋಕೋನಟ್ ಹಾಗೂ 1/4 ಸ್ಪೂನು ಅರಿಶಿನ ಪುಡಿ ಹಾಕಿ ಅದನ್ನು 2 ನಿಮಿಷ ಫ್ರೈ ಮಾಡುವ. ಈಗ ಈ ಫ್ರೈ ಮಾಡಿದ ಮಸಾಲ ಪದಾರ್ಥವನ್ನು ಮಿಕ್ಸರ್ ಜಾರಿಗೆ ಟ್ರಾನ್ಸ್ಫರ್ ಮಾಡಿ 1 ಕಪ್ಪು ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೈಸ್ ಆಗಿ ರುಬ್ಬಿ ನಾವು ಸೈಡಲ್ಲಿ ಇಡುವ. ಈಗ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಟು ಅದಕ್ಕೆ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕುವ. ಎಣ್ಣೆ ಬಿಸಿ ಆಗುವಾಗ ಅದಕ್ಕೆ ಒಂದು ಕಟ್ ಮಾಡಿದಂತಹ ಈರುಳ್ಳಿ ಹಾಕಿ ಅದು ಬ್ರೌನ್ ಆಗುವವರೆಗೆ ಫ್ರೈ ಮಾಡುವ. ಈಗ ಅದಕ್ಕೆ ನಾನು 1 ಕಪ್ಪು ಕ್ಯಾರೆಟ್, ಅರ್ಧ ಕಪ್ಪು ಬಟಾಟೆ ಹಾಕಿ ಈ ಎಣ್ಣೆಯಲ್ಲಿ 2 ನಿಮಿಷ ಫ್ರೈ ಮಾಡಬೇಕು. ಈಗ ನಾನು ಅದಕ್ಕೆ ಬೇಯಿಸಿದ 1 ಕಪ್ಪು ಬಟಾಣಿಯನ್ನು ಹಾಕ್ತಾ ಇದ್ದೇನೆ. ಮತ್ತೆ ಒಂದು ಅರ್ಧ ಕಪ್ಪು ಕಟ್ ಮಾಡಿದಂತಹ ಟೊಮೆಟೊವನ್ನು ಕೂಡ ಸೇರಿಸ್ತಾ ಇದ್ದೇನೆ. ಈಗ ಇದನ್ನು ನಾವು 5 ಮಿನಿಟ್ಸ್ ಫ್ರೈ ಮಾಡುವ. ಈಗ ನಾನು ಅದಕ್ಕೆ ಅರ್ಧ ಲೋಟದಷ್ಟು ನೀರನ್ನು ಹಾಕಿ ಎಲ್ಲವನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ 5 ರಿಂದ 10 ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸಬೇಕು. ಈಗ ಇದಕ್ಕೆ ನಾನು 3 ಕಟ್ ಮಾಡಿದಂತಹ ಕ್ಯಾಪ್ಸಿಕಮ್ ಅನ್ನು ಹಾಕ್ತಾ ಇದ್ದೇನೆ. ಇದನ್ನು ನಾವು 5 ಮಿನಿಟ್ಸ್ ಬೇಯಿಸಿದ್ರೆ ಸಾಕು, ಅದು ಬೇಗ ಬೇಯ್ತದೆ. ಈಗ ಎಲ್ಲವೂ ಬೆಂದಿದೆ. ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸುವ. ಕಡ್ದಂತಹ ಮಸಾಲವನ್ನು ಹಾಕುವ. ಹಾಕಿ ಎಲ್ಲವನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ. ಈಗ ಮಿಕ್ಸ್ ಮಾಡಿದ ನಂತರ ಅದಕ್ಕೆ ನಾನು 2 ಕಪ್ ನೀರು ಸೇರಿಸ್ತಾ ಇದ್ದೇನೆ. ನೀರು ಸೇರಿಸಿದ ನಂತರ ಪುನಃ ಎಲ್ಲವನ್ನೊಮ್ಮೆ ಚೆನ್ನಾಗಿ ನಾವು ಮಿಕ್ಸ್ ಮಾಡುವ. ಈಗ ಅದರ ಮುಚ್ಚಳ ಮುಚ್ಚಿ 10 ನಿಮಿಷ ಅದನ್ನು ಬಾಯ್ಲ್ ಮಾಡಬೇಕು. ಈಗ ಇದು ಚೆನ್ನಾಗಿ ಬಾಯ್ಲ್ ಆಗಿದೆ. ಕೊನೆಗೆ ನಾವು 1 ಟೀ ಸ್ಪೂನ್ ಬಟರ್ ಹಾಕುವ. ರುಚಿಯಾದ ವೆಜ್ ಗ್ರೀನ್ ಕುರ್ಮಾ ಇಲ್ಲಿ ತಿನ್ನಲು ರೆಡಿಯಾಗಿದೆ. ಇದನ್ನು ನಾವು ಅನ್ನ, ಚಪಾತಿ, ಪೂರಿ ಹಾಗೂ ರೋಟಿಯೊಂದಿಗೆ ನಾವು ಸೇರಿಸಿ ತಿನ್ನಬಹುದು. ಇವತ್ತಿನ ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್, ಲೈಕ್ ಮತ್ತು ಕಮೆಂಟ್ ಮಾಡಿ. ಮುಂದಿನ ರೆಸಿಪಿಯೊಂದಿಗೆ ಸಿಗುವ. ಅಲ್ಲಿಯವರೆಗೆ ಟೇಕ್ ಕೇರ್, ಬಾಯ್.